ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ವತಿಯಿಂದ ಚಿಕ್ಕಮಗಳೂರು ನಗರದ ಎಂಎಲ್ ಮಂಜಯ್ಯ ಶೆಟ್ಟಿ ನರಸಿಂಹ ಶೆಟ್ಟಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಬಿಎಡ್ ಕಾಲೇಜಿನಲ್ಲಿ ಹಸಿರು ಕ್ರಾಂತಿಯ ಅರಿವು ಕಾರ್ಯಕ್ರಮ ನಡೆಯಿತು. ಶ್ರೀಗಂಧವು ನಮ್ಮ ನಾಡಿನ ಅತ್ಯಮೂಲ್ಯವಾದ ಮರ ಆಗಿತ್ತು. ಅನೇಕ ವರ್ಷಗಳಿಂದ ನಾವು ಇದನ್ನು ಪರಂಪರೆಯಿಂದ ಬೆಳೆಸ್ಕೊಂಡು ಬಂದಿರುವ ಈ ಸಸ್ಯ ಇವತ್ತು ನಾಶದ ಅಂಚಿನಲ್ಲಿ ಇರೋದು ನಿಜವಾಗ್ಲೂ ನಾವು ದುಃಖ ಪಡಬೇಕಾದ ಸನ್ನಿವೇಶ. ಆದ್ದರಿಂದ ಸರ್ಕಾರ ಇವತ್ತು ಏನು ಮಾಡಿದೆ ಅಂದರೆ, ಸರ್ಕಾರದ ಸೊತ್ತಾಗಿದ್ದ ಈ ಶ್ರೀಗಂಧವನ್ನು 2002ನೇ ಇಸವಿಯಿಂದ ಕಾನೂನಲ್ಲಿ ಅಮೆಂಡ್ಮೆಂಟ್ ತಂದು ರೈತರು ಇದನ್ನು ಬೆಳೆಸ್ಬೋದು. ರೈತರು ಬೆಳೆದು ಈ ನಾಡನ್ನು ಮತ್ತೆ ಸಮೃದ್ಧಿಯಾಗಿ ಶ್ರೀಗಂಧದ ನಾಡನ್ನಾಗಿ ಪರಿವರ್ತಿಸುವ ಈ ಕಾರ್ಯಕ್ಕೆ ಕೈ ಹಾಕಿರುವ ಈ ಸಂದರ್ಭದಲ್ಲಿ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಸುಂದರಗೌಡ ಅವರು ಮಾತನಾಡಿ, ದಿನೇ ದಿನೇ ಹೆಚ್ಚುತ್ತಿರುವ ಜಾಗತಿಕ ತಾಪಮಾನಕ್ಕೆ ಪ್ರಕೃತಿಯ ಮೇಲಾಗುತ್ತಿರುವ ದೌರ್ಜನ್ಯವೇ ಕಾರಣ. ಇದನ್ನ ನಿಯಂತ್ರಿಸಲು ಪ್ರತಿಯೊಬ್ಬರು ಗಿಡಮರಗಳನ್ನು ನೆಟ್ಟು ಅವುಗಳನ್ನು ಪೋಷಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಕರೆ ನೀಡಿದರು. ಸಮಾಜದ ಆ ಕಣ್ಣುಗಳು ತೆರೆದು ಏನೋ ವಿದ್ಯೆಯಿಂದ ಒಂದು ಶಿಶುವಿಗೆ ಸುಸಂಸ್ಕೃತವಾದ ಶಿಕ್ಷಣವನ್ನು ನೀಡುವ ಮುಖಾಂತರ, ನಾನು ಸುಸಂಸ್ಕೃತ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಕೇವಲ ಲಿಟ್ರಸಿ ಈಸ್ ನಾಟ್ ಎಜುಕೇಶನ್. ಬರೀಲಿಕ್ಕೆ ಓದಲಿಕ್ಕೆ ಅನೇಕರಿಗೆ ಬರುತ್ತದೆ, ಮತ್ತೆ ಸ್ವಚ್ಛವಾದ ಬಟ್ಟೆಯನ್ನು ಹಾಕಲಿಕ್ಕೆ ಅನೇಕರು ಇವತ್ತು ನಮ್ಮ ದೇಶದಲ್ಲಿ ಇದ್ದಾರೆ. ನಾವು 80% ಹುಟ್ಟಿದ್ದೀವಿ ಲಿಟ್ರೇಸಿ, ಬಟ್ ಕಲ್ಚರಲ್ಲಿ ವಿ ಆರ್ ವೆರಿ ವೀಕ್. ದೇಶಭಕ್ತಿಯಿಂದ ನಮ್ಮಲ್ಲಿ ಸೃಷ್ಟಿ ಮಾಡುವಂತಹ ವಾತಾವರಣ ನಾವು ದುಃಖಕರವಾದ ಪರಿಸ್ಥಿತಿ ಇದ್ದೀವಿ. ಇವತ್ತು ಭ್ರಷ್ಟಾಚಾರವನ್ನು ಆಕಾಶಕ್ಕೆ ಬೆಳೆಸಿಬಿಟ್ಟು ಉನ್ನತ ಅಧಿಕಾರಿಗಳು ಲೋಕಾಯುಕ್ತದ ಕೈಗೆ ಸಿಕ್ಕಿದಾಗ ಅವರ ಒಂದು ದುಃಖವನ್ನು ನೋಡುವುದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಶಿಕ್ಷೆ ಕೊಡೋದು ಬಿಡಿ, ಅವರ ಕುಟುಂಬಕ್ಕೆ ಅದನ್ನು ಸಹಿಸಿಕೊಳ್ಳಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು. ಆದ್ರಿಂದ ನಮ್ಮ ಶಿಕ್ಷಣ ಯಾವ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ, ನಾವು ನೈತಿಕವಾಗಿ ಮಾನವೀಯತೆಗೆ ನಿಜವಾದ ಧರ್ಮ ಅನ್ನುವ ಮಟ್ಟದಲ್ಲಿ ನಾವು ಇಲ್ಲಿ ನಡೆಸೋದಿದ್ರೆ ನಮ್ಮ ಮುಂದಿನ ಜನಾಂಗವನ್ನ ನಾವು ಖಂಡಿತವಾಗಿ ಭಾರತದಲ್ಲಿ ಶಾಂತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಭೂಮಿಯೇ ನನ್ನ ದೇಗುಲ. ಈ ದೇಗುಲವನ್ನು ನಾವು ಸುರಕ್ಷಿತವಾಗಿ ಕಾಯದಿದ್ರೆ ಖಂಡಿತವಾಗಿ ಮರ ಗಿಡಗಳ ನಾಶ ಈ ಮಟ್ಟಕ್ಕೆ ನಾವು ತಗೊಂಡು ಹೋದ್ರೆ, ಮುಂದಿನ ದಿನಗಳಲ್ಲಿ ನಾವು ಪೆಟ್ರೋಲ್ ಬಂಕ್ ತರನೇ ಆಕ್ಸಿಜನ್ ಬ್ಯಾಂಕ್ಗಳನ್ನ 1 ಕಿಲೋಮೀಟರ್ ಒಂದು ಅಂತರದಲ್ಲಿ ನಾವು ಮಾಡಬೇಕಾದ ದಿನ ಹತ್ತಿರ ಬರುತ್ತೆ. ಆದ್ರೆ ಪೆಟ್ರೋಲ್ ಖಾಲಿ ಆದ ಕೂಡಲೇ ವಾಹನ ಎಲ್ಲಿ ನಿಲ್ಲುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಅದೇ ತರ ನಮಗೆ ಆಕ್ಸಿಜನ್ ಕೊರತೆ ಆದಾಗ ನಾವು ನಮ್ಮ ಜೀವ ಎಲ್ಲಿ ನಿಲ್ಬೇಕು ಅನ್ನುವಂಥದ್ದೇ ಅದಕ್ಕೆ ಗೊತ್ತಿರೋದಿಲ್ಲ. ಅಲ್ಲಿ ನಾವು ನಿಲ್ಲುವ ಪರಿಸ್ಥಿತಿಯಲ್ಲಿ ನಾವು ಇದೀವಿ. ಇವತ್ತು ಚಿಕ್ಕಮಗಳೂರಲ್ಲಿ ನನಗೆ ಭಯ ಆಗುತ್ತೆ, ಸಣ್ಣ ಸ್ಟ್ರೋಕ್ ಆಗಬಹುದು ಅನ್ನುವಂತ ಒಂದು ಭೀತಿ ನನ್ನನ್ನು ಕಾಡ್ತಾ ಇದೆ. ಯಾಕೆ ಈ ತರ ಆಯ್ತು? ನಾವು ಪಶ್ಚಿಮ ಘಟ್ಟದ ನೆಲೆಯಲ್ಲಿರುವ ಒಂದು ನಮ್ಮ ಕರ್ನಾಟಕದ ಅತ್ಯಮೂಲ್ಯ ಇವತ್ತು ನಾವು ಏನಂದ್ರೆ ಆಕ್ಸಿಜನ್ ಸಪ್ಲೈಯಲ್ಲಿ, ಆಕ್ಸಿಜನ್ ಬಿಡುಗಡೆಯಲ್ಲಿ ನಮ್ಮ ಚಿಕ್ಕಮಗಳೂರು ಸೆಕೆಂಡ್, ಫಸ್ಟ್ ನಮ್ಮ ಸಿದ್ದರಾಮಯ್ಯ ಅಂದ್ರೆ ಸೆಕೆಂಡ್ ನಮ್ಮ ಚಿಕ್ಕಮಗಳೂರು ಮಲೆನಾಡು. ಅತ್ಯಂತ ಸೆನ್ಸಿಟಿವ್ ಇವತ್ತು ಜಗತ್ತಿನ ಅತ್ಯಂತ 8 ಸೆನ್ಸಿಟಿವ್ ಪ್ಲೇಸ್ ಅಲ್ಲಿ ನಮ್ಮ ಪಶ್ಚಿಮ ಘಟ್ಟ ಇವತ್ತು ಒಂದಾಗಿತ್ತು. ಆದರೆ ಸ್ವಾತಂತ್ರ್ಯ ಬಂದು ಕೇವಲ 78 ವರ್ಷದಲ್ಲಿ ನಾವು ಪಶ್ಚಿಮ ಘಟ್ಟದ 40% ಅತ್ಯಮೂಲ್ಯವಾದ ವಸ್ತುಗಳನ್ನು ಕಳ್ಕೊಂಡಿದ್ದೀವಿ ಅನ್ನೋದಕ್ಕೆ ತುಂಬಾ ದುಃಖ ಪಡಬೇಕಾಗುತ್ತೆ.
ಬಿಎಡ್ ಕಾಲೇಜಿನ ಪ್ರಾಂಶುಪಾಲರಾದ ಗಣೇಶ್ ಅವರು ಮಾತನಾಡಿ, ಪರಿಸರ ಸಂರಕ್ಷಣೆಯು ಕೇವಲ ಒಂದು ದಿನದ ಕೆಲಸವಲ್ಲ, ಇದು ಜೀವನ ಪರ್ಯಂತ ನಡೆಯುವ ಪ್ರಕ್ರಿಯೆ. ಗಿಡ ಮರಗಳ ರಕ್ಷಣೆಯೇ ನಮ್ಮ ಅಸ್ತಿತ್ವಕ್ಕೆ ಆಧಾರ ಎಂದು ಪರಿಸರ ಪ್ರೇಮಿಗಳಿಗೆ ಕರೆ ನೀಡಿದರು. ಬಹಳಷ್ಟು ಗಂಭೀರವಾಗಿ ತುಂಬಾ ನಾವು ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಅನೇಕ ವಿಚಾರಗಳನ್ನ ಅವರು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ನಾನು ಹಾಗೆ ಅವರ ಪ್ರತಿಯೊಂದು ಮಾತು ಎಷ್ಟೊಂದು ಕಾಳಜಿಯನ್ನ ಇಟ್ಕೊಂಡು ಪರಿಸರದ ಬಗ್ಗೆ ಇವತ್ತು ಏನು ವ್ಯವಸ್ಥೆಗಳಾಗ್ತಾ ಇದೆ ಮತ್ತೆ ಯುವ ಜನತೆಯಲ್ಲಿ ಯಾವ ಜಾಗೃತಿ ಕೊಡಬೇಕಾಗಿದೆ, ನಮ್ಮ ಕರ್ತವ್ಯಗಳೇನು, ಇದನ್ನೆಲ್ಲವನ್ನೂ ಸಹ ಬಹಳ ವ್ಯವಸ್ಥಿತವಾಗಿ ತುಂಬಾ ಚೆನ್ನಾಗಿ ಅವರು ತುಂಬಾ ಅಂತಃಕರಣದಿಂದ ಆ ವಿಚಾರಗಳನ್ನ ಇಲ್ಲಿ ಅವರಿಗೆ ಬಹುಶಃ ಸುಂದರಗೌಡ ಅವರಿಗೆ ಈ ವಯಸ್ಸಲ್ಲಿ ಅವರಿಗೆ ಹಿಂಗೆಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಅಥವಾ ಪಬ್ಲಿಕ್ ಹೋಗಿ ಅದನ್ನು ಹೇಳುವಂತ ಅವ್ರಿಗೆ ಏನ್ ಮಾಡಿಸಿದ್ರು. ಇಲ್ಲಿ ಬಂದು ಈ ಬಿಸಿನಲ್ಲಿ ಇಲ್ಲೆಲ್ಲ ಬಂದು ಯುವ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂತಹ ಒಂದು ಹುಚ್ಚುತನ ಇದೆಯಲ್ಲ, ಯಾಕೆ ಅನ್ನೋದನ್ನ ನಾವು